ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಶಂಕರಪಾಳೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಈ ಶಂಕರಪಾಳೆನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, 2 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಈಗ ನಾನು 2 ಬಟ್ಲು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ, ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ. ಇಷ್ಟೇ ಬೇಕಾಗಿರೋದು ಫ್ರೆಂಡ್ಸ್. ಇದಕ್ಕೆ ನೋಡಿ, ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಚಿಟಿಕೆ ಅಷ್ಟು, ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಕುಟ್ಟಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನು ನಾನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ನಾನು 900 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ವಿಡಿಯೋ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಈಗ ಬಿಸಿಯಾಗಿರೋ ಒಂದು ತುಪ್ಪನ ಇದಕ್ಕೆ ಹಾಕ್ಕೊಂಡು ನಾನು ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ತುಂಬ ತುಪ್ಪ ಬಿಸಿ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಇದು ಯಾವ ಥರ ಆಗಬೇಕಂದ್ರೆ, ಚೆನ್ನಾಗಿ ಇದನ್ನು ತಣ್ಣಗಾದ್ಮೇಲೆ ನಾವು ಕೈಯಿಂದ ಇದನ್ನು ಚೆನ್ನಾಗಿ ನಾವು ಮಿದ್ಕೋಬೇಕು, ಕಲಿಸ್ಕೊಳ್ಬೇಕು. ನೋಡಿ, ಒಂದು ಸ್ಪೂನು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಆ ತುಪ್ಪ ಇರುತ್ತಲ್ವ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ನಾವು ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು. ಇದನ್ನು ನೋಡಿ, ಈ ಥರ ಮಾಡಿ ಚೆನ್ನಾಗಿ ಇದನ್ನು ಮಿದ್ಕೊಂಡು ಆದಮೇಲೆ ನಾವು ಕಲಿಸ್ಕೊಂಡ್ಮೇಲೆ ಈ ಮುಷ್ಟಿ ಮಾಡಿದರೆ ಅದು ಉಂಡೆ ಥರ ಬರಬೇಕು. ಆವಾಗ ಸೂಪರಾಗಿ ಬರುತ್ತೆ. ನೋಡಿ, ಈ ಥರ ಬರಬೇಕು, ಆವಾಗ ಸೂಪರಾಗಿ ಬರುತ್ತೆ ಶಂಕರಪಾಳೆ. ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಹೇಳ್ತಾರೆ. ಇದನ್ನು ಶಂಕರಪಾಳೆ ಅಂತಾರೆ, ಶಂಕರಪಾಳೆ, ಶಂಕರಪೋಳಿ ಅಂತ ಹೇಳ್ತಾರೆ. ನಾನು ಶಂಕರಪಾಳೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ಕೋಬೇಕು. ತುಂಬಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು. ತುಪ್ಪ, ಸಕ್ಕರೆ, ಏಲಕ್ಕಿ ಪೌಡ್ರ್ ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ. ಇದಕ್ಕೆ ಆ ಥರ ಕಲಿಸ್ಕೊಳ್ಬೇಕು ನಾವು. ನೋಡಿ, ಈ ಥರ ಕಲಿಸ್ಕೊಂಡು ಒಂದು ಚಪಾತಿ ಉಂಡೆ ಬರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ತೊಗೋಬೇಕು ಹಿಟ್ಟು ನಾವು. ಈಗ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಇದನ್ನು ನಾವು ಹಿಟ್ಟನ್ನ ಕಲಿಸ್ಕೊಂಡು ಹಾಗೆ ಬಿಟ್ಬಿಡ್ಬಾರ್ದು, ಅದ್ರ ಮೇಲೆ ಮುಚ್ಚಿಡಬೇಕು. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಚಪಾತಿ ಮಾಡೋಕ್ಕೆ ತೊಗೊತೀವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. ತೊಗೊಂಡು ಇದನ್ನು ನಾನು ಒಂದೇ ಸಮವಾಗಿ ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಇದನ್ನು ಹಿಟ್ಟನ್ನ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಮಾಡಬಾರ್ದು. ಒಂದೇ ಥರನೇ ಇದನ್ನು ನಾವು ಚಪಾತಿ ಥರ ನಾವು ಲಟ್ಟಿಸ್ಬೇಕು. ಲಟ್ಟಿಸಿ ಇದನ್ನು ನಾನು ಇದನ್ನು ಸ್ಕ್ವೇರ್ ಥರ ಮಾಡ್ತೀನಿ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಆ ಕಡೆ ಈ ಕಡೆ ಇರೋದೆಲ್ಲ ಕಟ್ ಮಾಡೋದು, ಒಂದು ಸ್ಕ್ವೇರ್ ಶೇಪ್ ತೊಗೊಂಬಂದು ಚಿಕ್ಕದಾಗಿ ನಾನು ಶಂಕರಪಾಳೆನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಚಿಕ್ಕದು ಲೈನ್ ಹಾಕ್ಕೊಂಡು ಸ್ಕ್ವೇರ್ ಥರ ಕಟ್ ಮಾಡ್ಕೊಳ್ತೀನಿ.
ನೋಡಿ ಎಲ್ಲದು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಹಾಕ್ತೀನಿ. ನೋಡಿ ಈ ಸೇಪ್ ಇಷ್ಟು ದಪ್ಪ ಇರಬೇಕು ನೋಡಿ. ನೋಡಿ ಇಷ್ಟು ಆಯ್ತು. ಈಗ ಒಂದು ಬ್ಯಾಚಲ್ಲೇ ಇದನ್ನು ಅಷ್ಟು ಹಾಕುತ್ತೀನಿ ನಾನು. ಎಣ್ಣೆ ಹಾಕುವಾಗ ಹುಷಾರಾಗಿ ಹಾಕಬೇಕು ಒಂದು ಸ್ವಲ್ಪ ನಾವು. ನೋಡಿ ಹಾಕಿದ ತಕ್ಷಣ ನಾವು ಇದನ್ನು ಸ್ಪೂನ್ ಆಗಲಿ ಮತ್ತು ಇನ್ನೊಂದಾಗಲಿ ಏನೋ ಇದನ್ನು ಮಾಡಬಾರ್ದು, ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ನಾನು ಒಂದು ಪಡ್ಡು ತೆಗೆಯೋದಿರುತ್ತಲ್ಲ ಅದರಿಂದ ಇದನ್ನು ನಾನು ತಿರುಗಿಸ್ಕೊಳ್ತೀನಿ. ಅಂದರೆ ಎಲ್ಲ ಕಡೆ ಒಂದೇ ಥರ ಇದು ಎಣ್ಣೆಲಿ ಫ್ರೈ ಆಗಲಿ ಅಂತ. ಆಮೇಲೆ ಸ್ಪೂನ್ ಹಾಕಿ ಮೇಲೆ ಕೆಳಗೆ ಮಾಡ್ತೀನಿ. ಆದಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು. ಯಾಕಂದರೆ ಲೋ ಫ್ಲೇಮು ಇಟ್ಕೋಬಾರ್ದು, ಹೈ ಫ್ಲೇಮಲ್ಲೂ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಕರೆದ್ರೆ ಫ್ರೈ ಮಾಡಿದರೆ ಇದು ಎಷ್ಟು ಕರಮ್ ಕುರುಮ್ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ ಶಂಕರಪಾಳೆ. ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಲೇಯರಾಗಿ ಬಂದಿದೆ ನೋಡಿ, ತೋರಿಸ್ತೀನಿ ನಾನು. ನೋಡಿ ಈ ಥರ ಬಂದ ಮೇಲೆ ನಾನು ತೆಗಿತೀನಿ. ಈಗ ಇದಕ್ಕಿಂತ ಫ್ರೈ ಮಾಡಿಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ನೋಡಿ ಸರಿಯಾಗಿದ್ದು ಈಗ ಫ್ರೈ ಆಗಿದೆ, ತೆಗಿತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಿಕ್ಕಿರೋದನ್ನು ಇದೇ ಥರ ನಾನು ಎಲ್ಲದನ್ನು ಹಾಕ್ಕೊಳ್ತೀನಿ. ನೋಡಿ ಎಲ್ಲದು ಎಷ್ಟು ಚೆನ್ನಾಗಿ ಬಂದಿದೆ, ಲೇಯರ್ ಆಗಿ. ಎಲ್ಲದನ್ನು ಇದೇ ಥರ ನಾನು ಕರ್ಕೊಳ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನೋಡಿ ಇಷ್ಟಾಗಿದೆ ನೋಡಿ.